ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ 118ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಅವರು ಉದ್ಘಾಟಿಸಿದರು. ಮಲ್ಲಿಕಾರ್ಜುನ್ ಸಾವರ್ಕರ್ ಉಪನ್ಯಾಸಕರು ಹಾಗೂ ಎಸ್ಪಿ ಸಾಹೇಬರು, ಕಮಿಷನರ್ ಸರ್, ಸಿಒ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಸೇರಿದಂತೆ ಎಲ್ಲ ಸಮಾರಂಭಕ್ಕೂ ಮುನ್ನ ಡಿಸಿ ಫೌಜಿಯಾ ತರ್ನುಮ್, ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ರಂಜಿತ್ ಮೂಲಿಮನಿ, ಗೀತಾ ವಾಡೇಕರ್ ಹಾಗೂ ಅನೇಕ ಗಣ್ಯರು ಬಾಬೂಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನವನ್ನ ಸಲ್ಲಿಸಿದ್ದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಡಿಸಿ ಫೌಜಿಯಾ ತರ್ನುಮ್, ಶಾಸಕ ಅಲಂಪ್ರಭು ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರ ಜೀವನ ಸಾಧನೆಯನ್ನ ಸ್ಮರಿಸಿದರು. ಪಾಲಿಕೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಸಂಯುಕ್ತವಾಗಿ ಆಚರಣೆ ಆಗ್ತಾ ಇರೋದು ಇವತ್ತಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ 118ನೇ ಜಯಂತಿ ಉತ್ಸವ ಪರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರಿಗೆ ಈ ಒಂದು ಜಯಂತಿಯ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಲ್ಲಿಕಾರ್ಜುನ್ ಅವರು ಮಾತಾಡುವಾಗ ಉಪನ್ಯಾಸಕರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಪೂರ್ತಿ ಜೀವನ ಚರಿತ್ರೆ ಏನಿದೆ ಬಾಬು ಜಗಜೀವನ್ ರಾಮ್ ಜಿ ಬಗ್ಗೆ ಹೇಳಿದ್ದಾರೆ. 30 ವರ್ಷ ಒಬ್ಬ ಪಾಲಿಟಿಷಿಯನ್ ಇರಬಹುದು, ಜನರು ಇರಬಹುದು, ಅವರು 30 ವರ್ಷ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಲ್ಲಿ ಸೆಂಟ್ರಲ್ ಲೆಜಿಸ್ಲೇಚರಲ್ಲಿ ಕೆಲಸ ಮಾಡಿದ್ರು ಅಂದರೆ ಅವರು ಎಷ್ಟು ಶಾರ್ಪ್ ಇರಬಹುದು, ಅವರು ಎಷ್ಟು ಜನರದ್ದು ಸೇವೆ ಮಾಡೋದು ಅವರಲ್ಲಿ ಒಂದು ಭಾವನೆ ಇರಬಹುದು ಅಂತ ನಾವು ಯೋಚಿಸಬಹುದು. ಈಗಿನ ಕಾಲದಲ್ಲಿ ಆ ರೀತಿ ಅಷ್ಟು ಉದ್ದ ಪೊಲಿಟಿಕಲ್ ಕರಿಯರ್ ಇರೋದು ನಾವು ಯೋಚಿಸೋದು ಸ್ವಲ್ಪ ಕಷ್ಟ. ಅದಲ್ಲದೆ 2-3 ಮಾತು ಅವ್ರು ಏನು ಮಾತಾಡಲಿಲ್ಲ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಬು ಜಗಜೀವನ್ ರಾಮ್ಜಿ ಅವರು ಶಿಕ್ಷಣ ಬಗ್ಗೆ ಬಹಳ ಒತ್ತು ಕೊಟ್ಟಿದ್ರು. ಆ ಕಾಲದಲ್ಲಿ ಅಷ್ಟು ಶಿಕ್ಷಣ ಬಗ್ಗೆ ಅರಿವು ಇರಲಿಲ್ಲ. ಆದರೂ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಮತ್ತು ಅವ್ರ ರಿಲೇಟಿವ್ಸ್ ಯಾರ್ಯಾರಿದ್ರು, ಅವ್ರ ಅಕ್ಕಪಕ್ಕನವ್ರು ಯಾರ್ಯಾರಿದ್ರು, ಎಲ್ಲರಿಗೆ ಶಿಕ್ಷಣದಿಂದಲೇ ನಮಗೆ ಅಭಿವೃದ್ಧಿ ಆಗೋದು ಅಂತ ಒಂದು ಮಾತು ಪ್ರತಿಯೊಬ್ಬರಿಗೆ ಹೇಳ್ಕೊಡ್ತಾ ಇದ್ರು. ಜೊತೆಗೆ ಅವರು ತತ್ವಗಳು ಮತ್ತು ಸಿದ್ಧಾಂತಗಳು ನಾವು ನೋಡ್ತೀವಿ ಅಂದರೆ ಪ್ರತಿಯೊಬ್ಬರಿಗೆ ಸಮಾನತೆ ಇದು ಒಂದು ಮಾತು ಹೇಳ್ಕೊಡ್ತೀವಿ. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರದಿಂದನೇ ಸಹ ಈ ಒಂದು ದಿನ ಸಮತಾ ದಿವಸ್ ಅಂತ ಆಚರಣೆ ಆಗುತ್ತೆ. ಸಮತಾ ಸ್ಥಳ ಅಂತ ಒಂದು ನ್ಯೂ ಡೆಲ್ಲಿಯಲ್ಲಿ ಇದೆ. ಅಲ್ಲಿನೂ ಹೋಗಿ ಪ್ರತಿ ವರ್ಷ ಅಲ್ಲಿನೂ ಹೋಗಿ ಅವರು ಹೂವುಗಳು ಎಲ್ಲ ಇಟ್ಟು ಬಾಬು ಜಗಜೀವನ್ ರಾಮ್ ಜಿಗೆ ಅಕ್ರಾಸ್ ಪಾರ್ಟೀಸ್ ಪ್ರತಿಯೊಂದು ಪಕ್ಷನವರು ಅವ್ರಿಗೆ ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತಾರೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 1974 ಒಂದು ಸಿವಿಯರ್ ಡ್ರೌಟ್ ಕ್ರೈಸಿಸ್ ಇತ್ತು. ಆವಾಗ ಈ ಒಂದು ಹಸಿರು ಕ್ರಾಂತಿ ತಂದಿರೋದು, ಗ್ರೀನ್ ರೆವಲ್ಯೂಷನ್ ಯಾರು ಯೋಚನೆ ಮಾಡಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಫುಡ್ ಸ್ಕ್ಯಾಸಿಟಿ ಹೋಗಬೇಕು, ನಾವು ಬೇರೆ ದೇಶದಿಂದ ನಾವು ತರಬಾರದು, ನಾವೇ ಸ್ವಾವಲಂಬನೆಯಿಂದ ನಮ್ಮ ಊಟ ನಾವು ಬೆಳಿಬೇಕು ಅಂತ ಆ ಒಂದು ಮಾದರಿಯಲ್ಲಿ ಬಹಳಷ್ಟು ಟೆಕ್ನಾಲಜಿಕಲ್ ಮತ್ತು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಅವರು ಬದಲಾವಣೆ ತಂದಿದ್ರು. ಜೊತೆಗೆ ಅವ್ರು ಹೇಳ್ತಾ ಇದ್ರು ಹೇಗೆ ಶಾಲೆಯಲ್ಲಿ ಆಗಲಿ, ಕಾಲೇಜಲ್ಲಿ ಆಗಲಿ, ಸ್ಟೂಡೆಂಟ್ ಪಾಲಿಟಿಕ್ಸಲ್ಲಿ ಅವ್ರು ಏನೇನು ಮಾಡಿರೋದು ಅಂತ. ಜೊತೆಗೆ ಅವ್ರ ಇಬ್ಬರು ಮಕ್ಕಳಿಗೆ ಬಹಳ ಚೆನ್ನಾಗಿ ಓದಿಸಿದ್ರು. ತಮ್ಮೆಲ್ಲರಿಗೆ ಗೊತ್ತಿದೆ ಅವ್ರ ಮಗಳು ಯಾರು ಅಂತ ಗೊತ್ತಿರಬೇಕು. ಮಾಡಿರ್ತಕ್ಕಂಥ ಕಾರ್ಯಗಳ ನೆನಪನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹೇಳಿಕೊಡ್ತಕ್ಕಂಥದ್ದೇ ಈ ಜಯಂತ್ಯೋತ್ಸವದ ಉದ್ದೇಶ. ಇದರ ಉದ್ದೇಶವನ್ನು ನಾವು ಅರ್ಥಕೊಂಡು ಭಾಳ ಚೆನ್ನಾಗಿ ಮಾಡೋದು. ಸುಮ್ಮನೆ ಜಯಂತ್ಯೋತ್ಸವ ಮಾಡ್ತೀವಿ, ಒಂದು ಜಯಂತಿ ಸಮಿತಿ ಮಾಡುವ ಅಧ್ಯಕ್ಷ ಮಾಡಿಕೊಂಡು ವಸೂಲಿ ಮಾಡಿಕೊಂಡು ತಮ್ಮ ಫೋಟೋ ಹಾಕ್ಕೊಂಡು ದೊಡ್ಡ ಬ್ಯಾನರ್ ಕಟ್ಟಿ ಕೆಳಗೆ 50 ಮಂದಿ ಮ್ಯಾಗಿರ್ತೀವಿ, ತಳಗೆ 30 ಮಂದಿ ಇರ್ತೀವಿ. ಇದೆಲ್ಲ ಜಯಂತಿ ಅಲ್ಲ. ಮನುಷ್ಯ ಆದವನು ಜಯಂತಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಇದು ಮಾಡ್ತಕ್ಕಂಥ ಉದ್ದೇಶನದ ಏನದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಪಕ್ಷ ಭೇದ, ಜಾತಿ ಭೇದ, ಎಲ್ಲ ಜನರಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿತ್ವಗಳಿರ್ತಕ್ಕಂಥ ಈ ಜನ ಬುದ್ಧ, ಬಸವ, ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮರು ಇವರೆಲ್ಲ ನಡೆದು ಬಂದ ದಾರಿಯನ್ನು ಈ ಸಮಾಜದ ಯುವಕರಿಗೆ ತಿಳಿಸಿದರೆ ಅವರು ಮುಂದಿನ ದಿನದಲ್ಲಿ ಇತಿಹಾಸವನ್ನು ಓದಿದವನು ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲನು. ಇತಿಹಾಸನೇ ಗೊತ್ತಿಲ್ಲಾರ್ದೆ ನಾವು ಬರೀ ಮೊಬೈಲ್ನಲ್ಲಿ, ಗೂಗಲ್ನಲ್ಲಿ, ಯೂಟ್ಯೂಬ್ನಲ್ಲಿ ನೋಡ್ಕೋತಾದ್ರೆ ಏನೂ ಆಗೋದಿಲ್ಲ.
ಯಾಕಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸ್ವತಂತ್ರದ ನಂತರ ಈ ದೇಶದ ಪರಿಸ್ಥಿತಿಯನ್ನು ಅರಿತುಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ, ಶ್ರೀಮತಿ ಇಂದಿರಾ ಗಾಂಧಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ನಾವು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ 33 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನ್ನವಿಲ್ಲದೆ ಅಮೇರಿಕದಿಂದ ಅನ್ನವನ್ನು ತರಿಸಿ ತಿಂತಕ್ಕಂಥ ಪರಿಸ್ಥಿತಿ ನಮಗೆ. ಅಂಥ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಇವರು ಹೊರಗಿನ ದೇಶಕ್ಕೆ ಹೋದಾಗ ಭಿಕ್ಷುಕ ದೇಶದ ಪ್ರಧಾನಿ ಅಂಥೇಳಿ ಹೇಳನ್ನು ಅನಿಸ್ಕೊಳ್ತಕ್ಕಂಥ ಸಂದರ್ಭ ಇರ್ತದೆ. ಭದ್ರತೆ ಕಾಡ್ತಾ ಇತ್ತು. ಅಂಥ ಒಂದು ಸಮಯದಲ್ಲಿ ಅವರು ತೆಗೆದುಕೊಂಡ ದಿಟ್ಟ ಒಂದು ನಿಲುವು ಮತ್ತು ಕ್ರಮ ಇಡೀ ದೇಶಕ್ಕೆ ಆಹಾರ ಒದಗಿಸಿದಂಥ ಅಂಥ ಒಂದು ಹಸಿರು ಕ್ರಾಂತಿಯ ಹರಿಕಾರರ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಎಲ್ಲರಿಗೂ ಒಂದು ಸಂತೋಷ ಮತ್ತು ಸಂಭ್ರಮದ ದಿನ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳು, ಈ ದೇಶದ ಸಂವಿಧಾನ ಬರೆದಂಥ, ಈ ದೇಶಕ್ಕೆ ಒಂದು ತನ್ನದೇ ಆದಂಥ ಗ್ರಂಥ ನೀಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಸಹಿತ ನಾಳೆ 14 ಏಪ್ರಿಲ್ನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ನಮಗೆ ಸಂತೋಷ ವಿಷಯ. ಏಕೆಂದರೆ ಇಬ್ಬರು ಗಣ್ಯ ವ್ಯಕ್ತಿಗಳ ಒಂದು ನಾವು ಜಯಂತಿ ಆಚರಣೆ ಮಾಡುವುದು ನಮ್ಮೆಲ್ಲರ ಪುಣ್ಯ ಮತ್ತು ನಮ್ಮೆಲ್ಲರ ಒಂದು ನಮಗೆ ಶಾಂತಿ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಇನ್ನೂ ಅನೇಕ ಹಿರಿಯರು ಮಾತಾಡಿದ್ದಾರೆ. ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋ ಅವಕಾಶ ತಮ್ಮೆಲ್ಲ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದಲ್ಲಿ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ, ಮಾದಿಗ ಸಮಾಜದ ಮುಖಂಡರಾದ ಭೀಮಣ್ಣ ಬಿಲ್ಲಾವ್, ಶ್ಯಾಮ್ ನಾಟೇಕರ್, ರಾಜು ವಾಡೇಕರ್, ದಶರಥ್ ಕಲ್ಗುರ್ತಿ, ಚಂದ್ರಿಕಾ ಪರಮೇಶ್ವರ್, ನಾಗರಾಜ್ ಗುಂಡ್ಗುರ್ತಿ, ಮಂಜುನಾಥ್ ನಾಲ್ವರ್ಕರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.